ನೋಡಿದ್ದೆ ಹಿಟ್ಟು, ಈ ಗಜೇಂದ್ರನ ಮಾಸ್ಟರ್ ಮೈಂಡ್ ಏನು ಅಂತ. ನಾನು ಹೆಡ್ ಮಿಸ್ಟರ್ ಆದರೂ ಮಾಸ್ಟರ್ ಮೈಂಡ್ ನಿಮ್ದೇ ಬಿಡಿ ಪಟೇಲ್ರೆ. ನಿನ್ನ ಭಾಷೆಯಲ್ಲೇ ಹೇಳ್ತೀನಿ ಹೆಡ್ಡು. ಮಕ್ಕಳೇ, ಈ ಕಥೆಯಿಂದ ನೀವು ತಿಳ್ಕೊಳ್ಬಹುದಾದ ನೀತಿ ಪಾಠ ಏನು? ಅಯ್ಯೋ, ನಾನು ಒಳಗೊಳಗೆ ಲಂಚ ಕೊಟ್ಕೊಂಡು ಪಾಸ್ ಹೋದನಲ್ದ, ನನಗೆ ಈ ರೀತಿ ನೀತಿ ಗೀತಿ ಎಲ್ಲ ಗೊತ್ತಾಗೋದಿಲ್ಲ ಪಟೇಲ್ರೆ. ನೋಡ್ ಹೆಡ್ಡು, ಪ್ಲಾನ್ ಮಾಡೋದು ಮುಖ್ಯ ಅಲ್ಲ, ಅದನ್ನ ಹೇಗೆ ಯಶಸ್ವಿಯಾಗಿ ಪೂರೈಸ್ತೀವ ಅನ್ನೋದು ಮುಖ್ಯ. ಗೋಸುಂಬೆ ಥರ ಬಣ್ಣ ಬದಲಾಯಿಸೋದನ್ನ ಕಲ್ತ್ಕೋಬೇಕು. ಪರಿಸ್ಥಿತಿಗೆ ತಕ್ಕನಂಗೆ ಪಟ್ ಅಂತ ಇಡೀ ಕಥೆನೇ ಬದಲಾಯಿಸೋದನ್ನ ಕಲಿಬೇಕು. ಕರೆಕ್ಟ್ ಹೇಳ್ರಿ, ಅಜ್ಜ ಮುಟ್ಟದ ಮಾತು. ಯಾಕೋ ಸುತ್ತಿ ಬಳಸಿ ಮಾತಾಡ್ತಾ ಇದ್ಯಾ? ಅಪ್ಪನ್ ಹುಟ್ಟಿದ ಮಾತು ಅಂತ ನೇರವಾಗಿ ಹೇಳ್ಬಿಡು. ಇವತ್ತು ಫುಲ್ ಖುಷಿಲಿದ್ದೀನಿ, ಬೇಜಾರಾಗೋದಿಲ್ಲ. ಅದೇ 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 ಆದ್ರೆ ಇವೆಲ್ಲ ಅಲ್ಲ ಕಣೋ, ಇದಕ್ಕಿಂತ ದೊಡ್ಡದಾಗಿರೋದು ಏನಾದ್ರು ಆಗ್ಬೇಕಾಗಿತ್ತು. ನನಗ್ ಸಮಾಧಾನ ಇಲ್ಲ. ಹೆಜ್ಜೆ ಮೇಲೊಂದು ಹೆಜ್ಜೆ ಇಟ್ಕೊಂಡು ಹೋಗೋಣ ದೊಡ್ಡಪ್ಪ. ಎಲ್ಲ ನಮ್ಮ ಪರವಾಗೇ ಆಗ್ತಿದೆ. ಇರಿ ಕಾಯಣ. ಆದ್ರೂ ಅಂಕಲ್ ಯಾಕೋ ಬೇಜಾರಲ್ಲಿದ್ದಂಗಿದೆ. ಏನಾಯ್ತು ಅಂಕಲ್? ಏನಿಲ್ಲಮ್ಮ, ಈ ಖುಷಿಲಿ ಎಣ್ಣೆ ಪಾರ್ಟಿ ಮಾಡಿ ಹೊಟ್ಟೆಲ್ ಹಾಳು ಮಾಡ್ಕೋತಾರೆ ಅಂತ ಬೇಜಾರಷ್ಟೇ. ಅಂತೂ ಇಷ್ಟ ಆಯ್ತು. ಮುಂದೆ ಸರ್ವನಾಶ. ಇಡೀ ಮನೆನೇ ಸರ್ವನಾಶ ಆಗ್ಬೇಕು. ಆ ಮನೇಲಿ ಒಬ್ರು ಉಳಿಬಾರ್ದು. ಇಡೀ ಮನೆನೇ ಬಳ್ದು ಬಾಚ್ ಬಿಡ್ಬೇಕು. ಅದು ದೂರ ಇಲ್ಲ ದೊಡ್ಡಪ್ಪ. ಆದ್ರೆ ಅದಕ್ಕಿಂತ ಮುಂಚೆ ಆ ಭುವನ್ ಜೈಲಿಂದ ಹೊರಗೆ ಬರ್ದೇ ಇರೋ ತರ ನೋಡ್ಕೋಬೇಕು. ಡ್ಯಾಡಿ ಸಾವಿನ ಬಗ್ಗೆ ಅವನ್ ಬಾಯಿ ಬಿಡೋ ತನಕ ವರ್ಕ್ ಮಾಡಿಸಿ ದೊಡ್ಡಪ್ಪ ಅವನ್ಗೆ. ಆ ಪೊಲೀಸ್ನವ್ರಿಗೆ ಎಷ್ಟು ಬೇಕಾದ್ರೂ ಹಣ ಬಿಸಾಕೋಣ, ಆದ್ರೆ ಅವನ್ ಮಾತ್ರ ಹೊರಗೆ ಬರಬಾರ್ದು. ಅವನೇನಾದ್ರೂ ಬಂದ್ಬಿಟ್ರೆ ನಮ್ ಕೆಲಸ ಮತ್ತೆ ಕೆಡುತ್ತೆ. ಆಮೇಲೆ ಹೇಳ್ರಿ ಕಣ್ ನೀವು, ಅವ ಅಂತಿಂತಾನಲ್ಲ, ಎಂತ ಬೇಕಾದ್ರೂ ಮಾಡ್ತಾ. ಅದಕ್ಕೆಲ್ಲ ಆಗ್ಲೇ ವ್ಯವಸ್ಥೆ ಮಾಡಾಯ್ತಮ್ಮ. ಇದು ಮುಂಬೈ ಬ್ರೇನು. ಅವನ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಯಾವ ದೇವ್ರು ಬಂದು ಅವನನ್ನು ಬಿಡಿಸ್ತಾನೋ ನೋಡೋಣ. ದೊಡ್ಡಪ್ಪ, ಇವತ್ತು ಡ್ಯಾಡಿ ಆತ್ಮಕ್ಕೆ ಒಂಚೂರು ಶಾಂತಿ ಸಿಕ್ಕಿರುತ್ತೆ ಅಲ್ವಾ? ಹುಷಾರಾಗ್ಬೇಡ್ರಿ. ಅಯ್ಯೋ ನಿಧಾನ ರೀ, ನಿಮಗೆ ನಾನಿದ್ದೀನಿ, ಏನು ಹೆದರ್ಕೋಬೇಡಿ, ಬನ್ನಿ. ಅಯ್ಯೋ ಇರ್ಲಿ ಬಿಡಿ, ಈಗ ನಾನಿದ್ದೀನಲ್ಲ, ಇನ್ನು ಮುಂದೆ ನಾನು ನೋಡ್ಕೋತೀನಿ ಇವ್ರನ್ನ. ಬನ್ರಿ ಬನ್ನಿ. ಅಯ್ಯೋ ಬನ್ನಿ ಅಂದರೆ ಬನ್ನಿ. ಹುಷಾರು, ಬನ್ನಿ. ಭುವನ ನಾನು ಮದುವೆ ಆಗೋದನ್ನ ತಡೆಯೋದಿಕ್ಕೆ ಯಾರ ಕೈಯಿಂದಾನೂ ಸಾಧ್ಯ ಇಲ್ಲ.
ಅಯ್ಯೋ ರೀ, ನಿಧಾನ ರೀ. ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ ನಿಧಾನಕ್ಕೆ ಬನ್ನಿ ಅಂತ. ನನ್ನ ಮಾತೇ ಕೇಳ್ತಾ ಇಲ್ಲ ನೀವು. ಮನೇಲೂ ಹೀಗೆ. ಯಾವತ್ತಾದರೂ ನನ್ನ ಮಾತು ಕೇಳಿದ್ದೀರಾ? ಈಗಲಾದರೂ ಹೆಂಡತಿ ಮಾತು ಕೇಳಬಾರ್ದಾ? ಪದೇ ಪದೇ ಹೆಂಡತಿ ಅಂತ ಹೇಳ್ಬೇಡ, ಅವ್ರು ಬಿಡ. ನನಗೆ ಗೊತ್ತು ನಿಮಗೆ ತುಂಬ ಬೇಜಾರಾಗಿದೆ ಅಂತ. ಆದರೆ ಈ ಟೈಮಲ್ಲಿ ನೀವು ಹಠ ಮಾಡಬಾರ್ದು ಕಣ್ರಿ. ಬನ್ನಿ, ನಿಧಾನ. ಅಯ್ಯೋ, ಹೇಗೆ ಹೊಡೆದಿದ್ದಾರೆ ನೋಡಿ ಆ ಪಾಪಿ ಪೊಲೀಸವರು. ಅವ್ರಿಗೆ ನಿಜವಾಗ್ಲೂ ನನ್ನ ಶಾಪ ತಟ್ಟುತ್ತೆ. ಕೂತ್ಕೊಳ್ಳಿ. ಕಮಲಮ್ಮ, ಒಂದು ಲೋಟ ನೀರು ತಗೊಂಡು ಬಾ. ಅಯ್ಯೋ, ನೀರೆಲ್ಲ ಬೇಡ. ಒಂದು ಗ್ಲಾಸ್ ನಿಂಬೆಹಣ್ಣು ಪಾನಕ ತಗೊಂಬಾ ಕಮಲಾ. ಅಲ್ಲ ರೀ, ನಿಮ್ಮನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಒಬ್ಳೇ ಬೆಂಗಳೂರಲ್ಲಿ ಹೇಗೆ ನೆಮ್ಮದಿಯಾಗಿರ್ಲಿ ಹೇಳಿ? ಇಲ್ಲಿ ಮೊಬೈಲ್ ನೆಟ್ವರ್ಕು ಇಲ್ಲ, ಇಂಟರ್ನೆಟ್ಟು ಇಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರ್ರೀ ಗತಿ? ಶಂಕರಣ್ಣನವ್ರೆ, ನೀವು ತಪ್ಪು ತಿಳಿದೇ ಹೋದ್ರೆ ಒಂದು ಮಾತು, ಗಂಡ ಎಲ್ಲಿರ್ತಾನೋ ಅಲ್ಲಿ ಹೆಂಡತಿ ಇರಬೇಕು ಅನ್ನೋದು ಸಂಪ್ರದಾಯ. ಸಾವಿತ್ರಿ ತನ್ನ ಗಂಡನಿಗೋಸ್ಕರ ಯಮಧರ್ಮರಾಯನ ಹತ್ರ ಕೇಳ್ಕೊಂಡು ಹಾಗೆ ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಇದ್ಕೊಂಡು ನನ್ನ ಗಂಡನ ಆರೈಕೆ ಮಾಡೋಕ್ಕೆ ಒಂದು ಅವಕಾಶ ಕೊಡ್ತೀರಾ? ತಗಣಿ ನಿಂಬೆ ಹಣ್ಣಿನ ಪಾನಕ ರೀ, ತಗೊಳ್ರಿ, ಕುಡೀರಿ. ಮೊದಲು ನಿಂಬೆಹಣ್ಣು ಪಾನಕ ಕುಡೀರಿ, ದೇಹಕ್ಕೆ ತುಂಬ ಒಳ್ಳೆಯದು. ತಗೊಳ್ಳಿ. ಹಬ್ಬಬ್ಬ, ಈ ಭುವನ ಎಂತ ಕಳ್ಳ ಅಂತ ಹೇಳಿ ನನಗೆ ಮೊದಲೇ ಅನುಮಾನ ಇತ್ತು. ಇವ್ ಒಂದು ಹೆಂಡತಿ ಇದ್ರು ನಮ್ಮ ಸವಿತನ ಮದುವೆ ಮಾಡ್ಕೊಳಕ್ಕೆ ಒಪ್ಪಿದ್ನಲ್ಲ, ಎಂತ ವಂಚಕ ಇದ್ದ ಇವ. ಇವಂಗಿಂತ ಪಚ್ಚಿನೇ 1000 ರೂಪಾಯಿ ಮೇಲಲ್ದ. ದೇವರು ಆ ಮದುವೆ ತಪ್ಪಿಸಿ ಪಚ್ಚಿನ ಕೊಟ್ಟ ಕಾಣ್ತು. ನನ್ನ ಗಂಡನ ಬಿಟ್ಟು ಬದುಕಿರೋ ಶಕ್ತಿ ನನಗಿನಿಲ್ಲ. ಇಷ್ಟು ದಿನ ದೂರ ಇದ್ದೆ ಅರ್ಧ ಜೀವ ಆಗೋಗಿದ್ದೀನಿ. ದಯವಿಟ್ಟು ನಮ್ಮಿಬ್ಬರನ್ನು ದೂರ ಮಾಡಬೇಡಿ ಶಂಕರಣ್ಣ. ಅದು ಸುಮ್ಮನೆ ಅಂತೂ ಇರೋಕ್ಕಾಗಲ್ಲ ನನ್ನ ಕೈಲಿ. ಇವ್ರುಗಳ ಥರನೇ ನನಗೂ ಯಾವುದಾದ್ರೂ ಕೆಲಸ ಕೊಡಿ. ಬೇಕಾದರೆ ಕಸ ಮುಸ್ರೆ ತಿಕ್ಕೊಂಡು ಇದ್ಬಿಡ್ತೀನಿ. ಇಷ್ಟು ಜನನೇ ನಿಮ್ಮ ಮನೇಲಿ ಇಟ್ಕೊಂಡು ಮಕ್ಕಳ ಥರ ನೋಡ್ಕೊಂಡಿದ್ದೀರಾ. ಇನ್ನು ನಾನೊಬ್ಳು ನಿಮಗೆ ಭಾರಾನಾ? ನನ್ನ ಗಂಡನ ನಿಮ್ಮ ಮನೆ ಮಗನ ಥರ ನೋಡ್ಕೊಂಡಿದ್ದೀರಾ. ನನ್ನನ್ನು ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಿಲ್ಲ. ಇಲ್ಲೇ ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತೀನಿ. ನನ್ನ ಗಂಡನ ಸೇವೆ ಮಾಡಿಕೊಂಡು ಈ ಮನೆ ಚಾಕ್ರಿ ಮಾಡ್ಕೊಂಡು. ಅದು ಹಾಗಲ್ಲಮ್ಮ, ನನ್ನ ಮಾತು ಕೇಳಿಲಿ. ನಿನ್ ಅಯ್ಯಯ್ಯೋ, ನಿಮ್ಮ ಕಾಲಿಗೆ ಬೇಕಾದರೂ ಬೀಳ್ತೀನಿ. ಐ ಲವ್ ಯು ಭುವನ್, ಐ ಲವ್ ಯು. ಊರ್ಮಿಳ, ಮತ್ತೆ ಭುವನ್ ತಲೆ ಕೆಡಿಸ್ಬೇಡ. ಏನು ಇದ್ದಕ್ಕಿದ್ದಾಗೆ ವಾಲ್ಯೂಮ್ ಜಾಸ್ತಿ ಮಾಡ್ಬಿಟ್ಯಾ? ಭುವನ್ ಮತ್ತೆ ಜೈಲಿಗೆ ಹೋಗ್ಬೇಕಾ? ರಿಮೋಟು ನನ್ನ ಕೈಲಿರುತ್ತೆ. ವಿಡಿಯೋ ಗೇಮಲ್ಲಿರೋ ಬೊಂಬೆಗಳ ಥರ ನೀವಿಬ್ರು ಆಡ್ತಿರ್ಬೇಕಷ್ಟೆ.